ಹಾಯ್ ಆಲ್, ಇದು ಫ್ರೈಡೇ ವ್ಲಾಗ್. ನಾವಿವತ್ತು ಎಲ್ಲಿಗೋ ಹೋಗಬೇಕು ಅಂತ ಬೇಗ ಎದ್ದಿದ್ವಿ. ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಟಿಫನ್ಗೆ ಪಡ್ಡು ಮಾಡೋಣ ಅಂತ ಅದಕ್ಕೆ ಈರುಳ್ಳಿ, ಕರಿಬೇವು, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಪಡ್ಡು ಮಾಡಿದ್ದೆ. ಸೊ ಟಿಫನ್ ಎಲ್ಲ ತಿಂದ್ಕೊಂಡು ಆಮೇಲೆ ಮತ್ತೆ ನಾವು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದು. ನಾವು ಊರಿಗೆ ಹೋಗೋಣ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಪ್ಯಾಕ್ ಮಾಡಿಕೊಂಡು ರೆಡಿ ಆಗೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಸೊ 4:30ಗೆ ನಾವು ಮನೆ ಬಿಟ್ವಿ. ಯಾಕೆ ಲೇಟ್ ಆಯಿತು ಅಂತ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಊಟ ಹಾಕಿ ಹಾಗೆ ಪಾರಿವಾಳಗಳಿಗೂ ಊಟ ಎಲ್ಲ ಹಾಕಿ ನೀರೆಲ್ಲ ಇಟ್ಟು ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಹೊರಡೋದು. ಅದರಲ್ಲಿ ಮಳೆ ಬೇರೆ ಬರೋ ಥರ ಇತ್ತು. ಸೊ ಮಳೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಷ್ಟು ದೂರ ಹೋಗೋಕ್ಕಾಗುತ್ತೋ ಅಷ್ಟು ದೂರ ಹೋಗೋಣ ಅಂತ ಹೊರಟ್ವಿ. ಇನ್ನೇನು ತುಮಕೂರು ಹತ್ರ ನಮಗೆ ಸ್ವಲ್ಪ ಮಳೆ ಸಿಕ್ತು. ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿದು ಹಾಗೆ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂದು ಅಷ್ಟರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಅಲ್ಲಿಂದ ಮತ್ತೆ ಹೊರಟ್ವಿ ನಾವು. ಸ್ವಲ್ಪ ದೂರ ಬರೋ ಅಷ್ಟರಲ್ಲಿ ಜೋರಾಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ಹೊರಟಾದ್ಮೇಲೆ ನಾವು ನೆಕ್ಸ್ಟು ಸ್ಟಾಪ್ ಮಾಡಿದ್ದೆ ಚಿತ್ರದುರ್ಗದಲ್ಲಿ. ಅಲ್ಲಿ ಸ್ವಲ್ಪ ನಾವು ರೆಸ್ಟ್ ಮಾಡಿ ಸೊ ಗಾಡಿ ಫ್ಯೂಯಲ್ ಎಲ್ಲ ಬೇಕಿತ್ತು ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಬೇಗ ಊರು ಸೇರ್ಕೊಳ್ಳೋಣ ಅಂತ ನಾವು ಅಲ್ಲಿಂದ ಬೇಗ ಹೊರಟ್ವಿ. ಯಾಕಂದರೆ ಮತ್ತೆ ಮಧ್ಯದಲ್ಲಿ ಮಳೆ ಸಿಕ್ಕಿದ್ರೆ ಹೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ. ಹಾಗೆ ಅಲ್ಲಿಂದ ಆರಾಮಾಗೆ ಹೊರಟ್ವಿ. ಸೊ ಮಳೆ ಏನೂ ಸಿಕ್ಕಿಲ್ಲ. ನೈಟ್ 9:30ಗೆ ನಾವು ಚನ್ನಗಿರಿ ರೀಚ್ ಆಗಿದ್ವಿ. ಸೊ ಅಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟ್ ಮತ್ತೆ ಮುಂದೆ ಹೋಗ್ತಾ ಯಾವುದು ಹೋಟೆಲ್ಗಳು ಸಿಗಲ್ಲ, ಕ್ಲೋಸ್ ಆಗಿರುತ್ತೆ ಅಂತ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ಊಟ ಮಾಡಿದ್ವಿ. ಸೊ ಊಟಕ್ಕೆ ಬಟರ್ ಕುಲ್ಚಾ ಮತ್ತು ಮಶ್ರೂಮ್ ಗ್ರೇವಿ, ನಾನು ಮತ್ತು ಪಾಲಕ್ ರೈಸ್ ಎಲ್ಲ ತಿಂದ್ಕೊಂಡು ಹೊಟ್ಟೆ ಫುಲ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಮನೆ ರೀಚ್ ಆಗಿದ್ದೆ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಸೊ ಅಷ್ಟೊತ್ತಿಗೆ ನನಗೆ ಯಾವುದೇ ವೀಡಿಯೋನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಟಯರ್ಡ್ ಆಗಿತ್ತು, ಹೋಗಿ ಮಲ್ಕೊಬಿಟ್ವಿ. ಸೊ ನೆಕ್ಸ್ಟ್ ಊರಲ್ಲಿ ನಾವೇನು ಮಾಡಿದ್ವಿ ಅಂತ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್ ಬಾಯ್.